ಕೋರ್ಟ್ನ ಆದೇಶ ಈಗಷ್ಟೇ ಬಂದು ಮೈಕ್ ಹಿಡಿತೀರಲ್ಲ ಅಂತ ಹೇಳಿ ಮಾಧ್ಯಮದವರ ಮೇಲೆ ಗರಂ ಆಗಿದ್ದಾರೆ ಮುಖ್ಯಮಂತ್ರಿಗಳು. ಮಾಧ್ಯಮಗಳ ಕರ್ತವ್ಯ. ನಿನ್ನೆ ಪ್ರೆಸ್ ಮೀಟ್ ಮಾಡಿ ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡ್ರು. ಅಂದ್ರೆ ಮಾಧ್ಯಮಗಳ ಅವಶ್ಯಕತೆ ಅವ್ರಿಗೂ ಇದೆ, ರಾಜ್ಯದ ಜನರಿಗೆ ಮಾಹಿತಿಯನ್ನ ಹಂಚಿಕೊಳ್ಳುವ ಸಲುವಾಗಿ. ಪ್ರಾಸಿಕ್ಯೂಷನ್ ಕೇಳಿದ್ಯಾರು ಸ್ವಾಮಿ? ಬರ್ಲಿ ಇದರಲ್ಲಿ ಲೋಪ ಆಗಿರೋದು ಹೌದು, ತನಿಖೆ ಆಗಬೇಕಂತ ಲೋಕಾಯುಕ್ತಕ್ಕೆ ಸೂಚನೆ ಕೊಟ್ಟಿದೆ. ಯಡಿಯೂರಪ್ಪ ಪ್ರಶ್ನೆ, ಬಿಜೆಪಿಗೆ ಸಿದ್ದರಾಮಯ್ಯ ಹೋಲಿಕೆ ಮಾಡ್ತಿದ್ದೀರಾ? ಹಾಗಾದ್ರೆ ನೀವು ಒಂದ್ ನಿಮಿಷ ಈ ಪ್ರಶ್ನೆ ಕೇಳಿದ್ಮೇಲೆ ಉತ್ತರನೂ ಕೇಳಿ ಸರ್. ಶ್ರೀನಿವಾಸ್ ಸರ್ ಉತ್ತರ ಕೇಳಕ್ಕೆ ನೋಡಿ. ಯಡಿಯೂರಪ್ಪ ಅವ್ರ ಕೇಸಿಗೆ ಮತ್ತೆ ಸಿದ್ದರಾಮಯ್ಯ ಅವ್ರ ಕೇಸಿಗೆ ಅಜಗಜಾಂತರ ವ್ಯತ್ಯಾಸ ಇದೆ. ಇನ್ವೆಸ್ಟಿಗೇಷನ್ನು ಅವಾಗ ಕೇಳಿದ ಪ್ರೂವ್ ಆಗಿತ್ತು. ಆಮೇಲೆ ಪ್ರಾಸಿಕ್ಯೂಷನ್ ಪರ್ಮಿಷನ್ನು ಲೋಕಾಯುಕ್ತ ಕೇಳಿದ್ರು. ಇಲ್ಲಿ ಎಲ್ಲಿ ಪ್ರಾಸಿಕ್ಯೂಷನ್ ಪರ್ಮಿಷನ್ ಇದೆ ತೋರಿಸ್ಬಿಡ್ರಪ್ಪ ನನಗೆ. ಇನ್ವೆಸ್ಟಿಗೇಷನ್ ನಡೆದು ಕಂಪ್ಲೀಟ್ ಆಗಿಬಿಟ್ಟು ತಪ್ಪಿಸ್ತಾರೆ ಅಂದ್ಬಿಟ್ಟು ಎಲ್ಲಿದೆ ತೋರಿಸ್ಬಿಡಿ ನನಗೆ. ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತ ಹೇಳ್ತಾ ಇದ್ದಾರೆ. ಚಿಕ್ಕ ತಪ್ಪು ದೊಡ್ಡ ತಪ್ಪು ತಪ್ಪೇ ಆಗಿಲ್ಲ ಅಂತ ಇದೀವಲ್ಲ ನಾವು. ಆಯ್ತು, ಚಿಕ್ಕ ತಪ್ಪು ಅಂತ ಆಗಿದೆ ಅಂತ ಎಲ್ಲಿ ತೋರಿಸಿದಾರೆ ಹೇಳಿ ನನಗೆ. ಮಾಡಿ ಇನ್ವೆಸ್ಟಿಗೇಷನ್ಗೆ ಹಿಂದೆ ಯಾರು ಜರಿತಾ ಇದ್ದಾರೆ ಹೇಳಿ. ನಾವು ಇನ್ವೆಸ್ಟಿಗೇಷನ್ ಆಗಬಾರ್ದು, ಅದು ತಪ್ಪು ಅಂತ ಹೇಳ್ತಾ ಇದ್ದೀರಾ? ನಾನು ಮಂತ್ರಿಯಾಗಿ ಹೇಳ್ತಾ ಇದ್ದೀನ, ಗೌಡರು ಶಾಸಕರು ಆಗಿ ಹೇಳ್ತಾ ಇದ್ದಾರಾ? ಇಲ್ಲ. ವೇರ್ ಆರ್ ವಿ ಸೇಯಿಂಗ್ ಎನಿಥಿಂಗ್? ಆದರೆ ಬಿ ಜೆ ಪಿ ಅವರು ದಯವಿಟ್ಟು ನೀವು ರಾಜೀನಾಮೆನ ಕೇಳಿ, ಅದು ನಿಮ್ಮ ಹಕ್ಕು, ನೀವು ಪ್ರತಿಭಟನೆ ಮಾಡಿ, ನಿಮ್ಮ ಹಕ್ಕು. ನೈತಿಕತೆ ಮಾತಾಡೋದಕ್ಕೆ ನಿಮ್ಮ ಹಕ್ಕಿಲ್ಲ. ನಮಗಿದೆ ರೀ, ಅವ್ರಿಗಿದೆಯಾ ಕೇಳ್ತಾ ಇರೋದು? ಸರಿ, ನಿಮ್ಮಷ್ಟೇ ಗಟ್ಟಿಯಾಗಿ ನಿಮ್ಮ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯ ಪರವಾಗಿ ನಿಂತಿದೆ ಈ ಕ್ಷಣದಲ್ಲಿ. ಯಾರನ್ನ ಹೈಕಮಾಂಡ್ ಅಲ್ಲಿ ಕೇಳಿದಾರ ಸಿದ್ದರಾಮಯ್ಯ ಸಾಹೇಬರು ವಿರುದ್ಧವಾಗಿ ಅಥವಾ ರಾಜೀನಾಮೆ ಕೇಳಿದಾರ? ಇಲ್ಲ. ಬಹಳ ಸ್ಪಷ್ಟವಾಗಿ ಹೋದ 2 ವಾರದ ಹಿಂದೆ ಪ್ರಿಯಾಂಕ್ ಖರ್ಗೆ ಅವರ ಸ್ಪಷ್ಟನೆ, ತನಿಖೆ ಆಗಬಾರ್ದು ಅಂತ ಯಾರು ಹೇಳ್ತಿದ್ದಾರೆ ಅಂತ ಹೇಳಿ. ಆದರೆ ತನಿಖೆ ನಡೆಯೋದು ಬೇಡ ಅಂತಲೇ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಅದನ್ನ ನಿನ್ನೆ ತಿರಸ್ಕರಿಸಿದೆ ಹೈಕೋರ್ಟ್. ಎನಿವೆ, ಇವತ್ತಿನ ಜನಪ್ರತಿನಿಧಿಗಳ ನ್ಯಾಯಾಲಯದ ತೀರ್ಪಿನ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ ಸುನಿಲ್ ಧರ್ಮಸ್ಥಳ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, BNSS ಬೇಡ, CRPCಯಲ್ಲಿ ತನಿಖೆ ಆಗಬೇಕು. 6 ವಾರಗಳು ಅಂದರೆ 6 ವಾರದಲ್ಲಿ ಅಂತ ಕೇಳಿದ್ರು. ಅದಾದ ನಂತರ 3 ತಿಂಗಳ ಸಮಯಾವಕಾಶವನ್ನು ವಕೀಲರು ಕೇಳಿರೋದ್ರಿಂದ ಡಿಸೆಂಬರ್ 24ರ ಒಳಗಾಗಿ ತನಿಖಾ ವರದಿಯನ್ನ ಸಲ್ಲಿಸಬೇಕು ಅಂತ ಕೂಡ ಲೋಕಾಯುಕ್ತ ಸಂಸ್ಥೆಗೆ ಆದೇಶಿಸಿದೆ ಕೋರ್ಟ್. ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ವಿವರಿಸ್ತಾ ಹೋಗೋದಾದ್ರೆ? ಸ್ಮಿತಾ, ನಾನು ಆಗಲೇ ಹೇಳ್ತಾ ಇದ್ದೆ, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಹುತೇಕ ಲೋಕಾಯುಕ್ತಕ್ಕೆ ಆದೇಶ ಆಗುವಂಥ ಸಾಧ್ಯತೆ ಇದೆ. FIRನ ದಾಖಲು ಮಾಡಿ ತನಿಖೆಯನ್ನು ಪೂರ್ಣಗೊಳಿಸುವಂತೆ. ಅದರ ಜೊತೆಗೆ ಮೈಸೂರು ವಿಭಾಗದ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಸಂಬಂಧಪಟ್ಟಂತೆ ಸೂಚನೆಯನ್ನು ನೀಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಕೂಡ ಗೆಸ್ ಮಾಡಲಾಗಿತ್ತು. ಇದೀಗ ನ್ಯಾಯಾಧೀಶರು ನೀಡಿರುವಂತಹ ಆದೇಶ ಕೂಡ ಅದೇ ರೀತಿಯಾಗಿದೆ. ಈ ಲೋಕಾಯುಕ್ತ ಸಂಸ್ಥೆಯ ಒಂದು ಸ್ಟ್ರಕ್ಚರ್ ಹೇಗಿದೆ ಅಂದರೆ, ಬೆಂಗಳೂರಿನಲ್ಲಿ ಲೋಕಾಯುಕ್ತ ಕೇಂದ್ರ ಕಚೇರಿ ಇದೆ. ಆದರೆ ಅದನ್ನು ಹೊರತುಪಡಿಸಿದರೆ ಆಯಾ ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಯೂ ಕೂಡ ಒಬ್ಬರು SP ಮಟ್ಟದ ಅಧಿಕಾರಿ, ಅದರ ಜೊತೆಗೆ 2 DYSP ಮತ್ತು ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, ಸ್ಟಾಫ್, ಈ ರೀತಿ ಇರುವಂಥದ್ದು. ಇದೀಗ ಇಡೀ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೃತ್ಯ ನಡೆದಿದೆ ಎನ್ನಲಾಗಿರುವಂಥದ್ದು ಮೈಸೂರಿನಲ್ಲಿ. ಹಾಗಾಗಿ ಮೈಸೂರು ವಿಭಾಗದ SPಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸಿ ವರದಿಯನ್ನು ಕೊಡಿ ಅನ್ನುವಂಥ ಒಂದು ಸೂಚನೆಯನ್ನು ನೀಡಿದ್ದಾರೆ. ಈಗ ಸದ್ಯಕ್ಕೆ ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಇರುತ್ತೆ ಅಂದರೆ, ಈಗಾಗಲೇ ಈ ಒಂದು ಪ್ರಕರಣದ ಆರಂಭದಲ್ಲೇ ದೂರುದಾರರು ಮೈಸೂರು ಲೋಕಾಯುಕ್ತ SPಗೆ ಒಂದು ದೂರನ್ನು ಕೂಡ ನೀಡಿದರು. ಆದರೆ ಆವಾಗ ಯಾವುದೇ ರೀತಿಯಲ್ಲೂ ಕೂಡ ಪ್ರಕರಣ ದಾಖಲಾಗಿರಲಿಲ್ಲ. ಇದೀಗ ಕೋರ್ಟ್ ಖುದ್ದು ಆದೇಶವನ್ನು ನೀಡಿರೋದ್ರಿಂದಾಗಿ ಮೈಸೂರು ಲೋಕಾಯುಕ್ತದಲ್ಲಿ ಹೊಸದಾಗಿ ಒಂದು FIR ದಾಖಲಾಗುವಂಥ ಸಾಧ್ಯತೆ ಇದೆ. ಮತ್ತು ಆ FIRನಲ್ಲಿ ಕೋರ್ಟ್ನಲ್ಲಿ ಇರುವಂತಹ ವಿಚಾರಗಳನ್ನು ಉಲ್ಲೇಖ ಮಾಡಿಕೊಂಡು ಯಾರ್ಯಾರು ಆರೋಪಿಗಳು ಆಗ್ತಾರೆ ಅನ್ನುವಂಥದ್ದು ಕೂಡ ಮೆನ್ಷನ್ ಆಗುತ್ತೆ. ಮತ್ತು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳ ಪರಿಶೀಲನೆ ಆಗುತ್ತೆ. ಯಾಕೆಂತ ಹೇಳಿದರೆ, ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬೇರೆ ಕೇಸುಗಳಲ್ಲಿ ಅಕ್ಯೂಸ್ಗಳು ಯಾವ ರೀತಿ ಅಫೆನ್ಸ್ ಮಾಡಿದ್ದಾರೆ ಅನ್ನುವಂಥದ್ದನ್ನು ನೋಡುವಂಥದ್ದು ಒಂದು ಕಡೆ ಆದರೆ, ಇಲ್ಲಿ ದಾಖಲೆಗಳಲ್ಲಿ ಹಲವಾರು ವೈಪರೀತ್ಯಗಳಾಗಿದ್ದಾವೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವ್ಯವಹಾರವನ್ನು ಮಾಡಲಾಗಿದೆ ಅನ್ನುವಂಥದ್ದು ಆರೋಪಗಳಿರೋದ್ರಿಂದಾಗಿ ಪ್ರತಿಯೊಂದು ದಾಖಲೆಗಳನ್ನು ಕೂಡ ಈಗ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾರೆ. ಅದರಲ್ಲಿ ಪ್ರಮುಖವಾಗಿ ಭೂಮಿ ಖರೀದಿ ಮಾಡಿದಾಗಿಂದ ಹಿಡಿದು ಈಗ ಸೈಟ್ ಅಲಾಟ್ ಆದಾಗಿನವರೆಗಿನ ಪ್ರಕ್ರಿಯೆಗಳು ಯಾವ ರೀತಿ ನಡೆದಿದ್ದಾವೆ, ಅದರಲ್ಲಿ ಲೀಗಲ್ ಆಗಿ ಪ್ರೊಸೀಜರ್ಸ್ ನಡಿಬೇಕಾದ್ರೆ ಏನೇನು ಆಗಬೇಕಾಗಿತ್ತು ಮತ್ತು ಇದರಲ್ಲಿ ಲ್ಯಾಪ್ಸಸ್ ಆಗಿರುವಂಥದ್ದು ಏನು, ಇದರಲ್ಲಿ ಭ್ರಷ್ಟಾಚಾರ ಯಾವ ರೀತಿಯಾಗಿದೆ ಮತ್ತು ಈಗ CM ಸಿದ್ದರಾಮಯ್ಯ ಅವರು ಈ ಹಿಂದೆ DCM ಆಗಿದ್ದಂಥ ಸಂದರ್ಭದಲ್ಲಿ ಯಾವ ರೀತಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡ್ರು, ಈ ಎಲ್ಲ ವಿಚಾರಗಳು ಕೂಡ ಕನ್ಸಿಡರ್ ಆಗುತ್ತೆ. ಆದರೆ ಇದರ ಜೊತೆಗೆ ಮತ್ತೊಂದು ಆರೋಪ ಇರುವಂಥದ್ದು, ಲೋಕಾಯುಕ್ತ ಸಂಸ್ಥೆ ಸರ್ಕಾರದ ಅಧೀನದಲ್ಲೇ ಇರುವಂಥದ್ದು. ಲೋಕಾಯುಕ್ತದಲ್ಲಿ ವರ್ಕ್ ಮಾಡುವಂಥ ಅಧಿಕಾರಿಗಳು SP ಇರ್ಬೋದು, DYSP ಇರ್ಬೋದು ಅಥವಾ ಇನ್ಸ್ಪೆಕ್ಟರ್ಗಳಿರ್ಬೋದು, ಪ್ರತಿಯೊಬ್ಬರು ಕೂಡ ಸರ್ಕಾರದ ಸೂಚನೆ ಪ್ರಕಾರ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾವಣೆ ಆಗುವಂಥದ್ದು. ಹಾಗಾಗಿ
ಅಲ್ಲಿ ಇರುವಂತಹ ಅಧಿಕಾರಿಗಳ ಮೇಲೆ ಸಹಜವಾಗಿ CM ಸೇರಿದಂತೆ ಸಚಿವರು ಇರ್ಬೋದು ಅಥವಾ ಸರ್ಕಾರಕ್ಕೆ ಹಿಡಿತಾ ಇರುತ್ತೆ. ಇದ್ರ ಬಗ್ಗೆನೇನೆ ಈಗ ಆಲ್ರೆಡಿ ಮತ್ತೊಬ್ಬ ದೂರುದಾರ ಬೆಳಗಿನಿಂದಲೂ ಕೂಡ ಆರೋಪ ಮಾಡ್ತಿದ್ದಾರೆ. ಆ ವಿಚಾರಕ್ಕೆ ಬರ್ತೀನಿ. ಅದಕ್ಕೆ ಮುಂಚೆ ಈಗ ಪ್ರತ್ಯೇಕವಾಗಿ ಮತ್ತೊಂದು ದೂರನ್ನ ಕೂಡ ಅಲ್ಲಿ ಸಲ್ಲಿಕೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಲಾಗಿದೆ. ಇವತ್ತು ಬೆಳಗ್ಗೆ ಮತ್ತೋರ್ವ ದೂರುದಾರ ಪ್ರದೀಪ್ ಕುಮಾರ್ ಕೂಡ ಮೈಸೂರು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ನೆನ್ನೆಯ ಆರ್ಡರ್ ಕಾಪಿ ತಗೊಂಡು ಹೋಗಿ ಕೊಟ್ಟಿದ್ದಾರೆ. ಇದೀಗ ಈ ಜನಪ್ರತಿನಿಧಿಗಳ ನ್ಯಾಯಾಲಯ ಸ್ನೇಹಮಯಿ ಕೃಷ್ಣ ಅವರ ವಿಚಾರದಲ್ಲೂ ಕೂಡ ಲೋಕಾಯುಕ್ತಕ್ಕೆ ತನಿಖೆಗೆ ಆದೇಶ ನೀಡಿರೋದ್ರಿಂದ ಎರಡು ಪ್ರತ್ಯೇಕ ಪ್ರಕರಣ ದಾಖಲಾಗುತ್ತಾ ಅಥವಾ ಪ್ರದೀಪ್ ಕುಮಾರ್ ಹಾಗೆ ಸ್ನೇಹಮಯಿ ಕೃಷ್ಣ ಇಬ್ಬರದ್ದು ಕೂಡ ಒಂದೇ ಆರೋಪ ಆಗಿರೋದ್ರಿಂದ ಒಂದ್ ಸಿಂಗಲ್ ಕಂಪ್ಲೇಂಟ್ ಅಂತ ಹೇಳಿ ಪರಿಗಣಿಸಲಾಗತ್ತಾ ಅಂತ? ಸ್ಮಿತಾ, ಇದು ವೆರಿ ಕ್ಲಿಯರ್, ಒಂದು ಸಿಂಗಲ್ FIR ಆಗುತ್ತೆ. ಈಗ ಹಲವಾರು ಜನ ದೂರನ್ನು ನೀಡಿದ್ರು ಕೂಡ ಇಡೀ ಪ್ರಕರಣದ ಸ್ವರೂಪ ಇರುವಂಥದ್ದು ಒಂದೇ ಆರೋಪ. ಇಡೀ ಮೂಡಾದಲ್ಲಿ CM ಸಿದ್ದರಾಮಯ್ಯ ಅವರ ಕುಟುಂಬದಲ್ಲಿ ಪಡೆದಿರುವಂತಹ ಸೈಟ್ಗಳು, ಇದರಲ್ಲಿ ಅವ್ಯವಹಾರ ನಡೆದಿದೆ ಮತ್ತು ಅಧಿಕಾರವನ್ನು ದುರ್ಬಳಕೆ ಮಾಡಲಾಗಿದೆ ಅನ್ನುವಂಥದ್ದು ಆರೋಪ ಇರೋದ್ರಿಂದಾಗಿ ಒಂದು FIR ದಾಖಲಾಗಿದೆ. ಸರ್ ಸಮಾಧಾನ ಆಯ್ತಾ? ಮಾತಾಡ್ಬೋದಾ? ಇವತ್ತು ಕೋರ್ಟ್ ಏನಂತ ನಿರ್ದೇಶನ ಕೊಟ್ಟಿದೆ FIR ವಿಚಾರಕ್ಕೆ ಮತ್ತು ತನಿಖೆ ವಿಚಾರಕ್ಕೆ ಸರ್ ಆತ್ಮೀಯ ಮಾಧ್ಯಮ ಮಿತ್ರರೇ, ಈ ಒಂದು ಆದೇಶದ ಬಗ್ಗೆ ಬೆಳಗ್ಗೆಯಿಂದ ಕಾತುರದಿಂದ ಕಾದಿದ್ದೀರಾ. ಮೊದಲನೇದಾಗಿ ನಿಮ್ಗೆಲ್ಲರೂ ಕೂಡ ಅಭಿನಂದಿಸ್ತಾ, ನಿನ್ನೆ ದಿನನೂ ಕೂಡ ನಿರಂತರವಾಗಿ ನೀವು ಈ ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಬಿತ್ತರಿಸಿರುವಂಥ ಮಾಧ್ಯಮದ ಸುದ್ದಿಗಳನ್ನು ನಾವೆಲ್ಲ ಗಮನಿಸಿದ್ದೇವೆ. ಮೊದಲನೇದಾಗಿ ನಾನು ಹೇಳೋದಿಷ್ಟೇ, ನಿನ್ನೆ ನಡೆದಿರ್ತಕ್ಕಂಥ ರಿಟ್ ಪಿಟಿಷನ್ನ ಹೈಕೋರ್ಟ್ನ ತೀರ್ಪು ಹೇಗೆ ರಾಜ್ಯದ ದೇಶಕ್ಕೆ ಒಂದು ಅಭೂತಪೂರ್ವವಾದ ತೀರ್ಪು, ಈ ದೇಶದ ಕಾನೂನು ನ್ಯಾಯಾಂಗ ವ್ಯವಸ್ಥೆಗೆ ಗೌರವ ಬರ್ತಕ್ಕಂಥ ಒಂದು ತೀರ್ಪು ನಿನ್ನೆ ನಾವು ಹೈಕೋರ್ಟ್ನಲ್ಲಿ ಕಂಡಿದ್ದೇವೆ. ಹಾಗೆಯೇ ಇವತ್ತು ನಮ್ಮ ಜನಪ್ರತಿನಿಧಿಗಳ ನ್ಯಾಯಾಲಯನೂ ಕೂಡ ಒಂದು ಭಾಳ ವಿವೇಚನೆಯನ್ನು ಮಾಡಿ ಎಲ್ಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಕಳೆದ ವಾರದಿಂದ 15 ದಿವಸಗಳಿಂದ ಹಿರಿಯ ವಕೀಲರ ವಾದ ವಿವಾದಗಳನ್ನು ಪರಿಶೀಲನೆ ಮಾಡಿ ಜನಪ್ರತಿನಿಧಿಗಳ ನ್ಯಾಯಾಲಯ ಸ್ಪೆಷಲ್ ಕೋರ್ಟ್ ಇವತ್ತು ಒಂದು ಉತ್ತಮ ಆದೇಶವನ್ನು ಹೊರತಂದಿದೆ. ನಿನ್ನೆ ರಿಟ್ ಪಿಟಿಷನ್ ಡಿಸ್ಮಿಸ್ ಆದಂಥ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಾದ ನಾವು ಆ ರಿಟ್ ಪಿಟಿಷನ್ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಂಡ್ಬಂದು ಖಾಸಗಿ ದೂರಿಗೆ ಇವತ್ತು ಆದೇಶಕ್ಕೆ ಒಂದು ಹಿಯರಿಂಗ್ ಇತ್ತು. ಅಂಥ ಸಂದರ್ಭದಲ್ಲಿ ನಾವು ಆದೇಶದ ಕಾಪಿಯನ್ನು ಕೋರ್ಟ್